ನಿಮ್ಮಿಂದ ಅಪ್ಪಂಗೆ ಹೀಗಾಯ್ತು ಅಂತ ಅನ್ಕೋಬೇಡಿ ಸರ್, ಪ್ಲೀಸ್. ಹೀಗಾಗಬಾರ್ದು ಅಂತಾನೆ ಇಷ್ಟು ದಿನ ಹೇಳೋ ಯೋಚನೆ ಮಾಡಲಿಲ್ಲ ನಾನು. ಅಂದ್ರೆ ಸರ್, ಅಪ್ಪನ ಅನಾರೋಗ್ಯದ ಬಗ್ಗೆ ನಿಮ್ಗೂ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ದು ನನಗೇನು ಹೇಳ್ದೆ ಮುಚ್ಚಿಟ್ರ ಸರ್? ಸುಬ್ಬೂರು ಹೊರಗೆ ಬರೋವರೆಗೂ ಈ ಮಾತು ಬೇಡ, ಬಿಟ್ಬಿಡು. ನಾನು ಏನ್ ಮಾಡಿದ್ದೀನೋ ಸರಿಯಾಗಿ ಮಾಡಿದ್ದೀನಿ, ಮುಂದೇನೂ ಸರಿಯಾಗಿ ಮಾಡ್ತೀನಿ ಅನ್ನೋ. ನಾವಿಬ್ರು ಒಟ್ಟಿಗೆ ನಂಬಿಕೆ ಇನ್ನೊಂದು ಮೆಟ್ಲನ್ನ ಏರ್ತೀವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸುಬ್ಬೂರ್ ನೆಮ್ಮದಿ ಮಾತ್ರ ಈಗ ನಮ್ಮ ಕೈಲಿದೆ. ಅವ್ರ ನಂಬಿಕೆನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸರ್, ಅವ್ರಿಗೆ ಹೀಗಾಗತ್ತೆ ಅಂತ ಮೊದ್ಲೇ ಗೊತ್ತಿತ್ತಾ ಅಂತ ಕೇಳಿದ್ರೆ ಏನೇನೋ ಹೇಳ್ತಿದ್ದೀರಲ್ಲ ಸರ್. ಈಗ ಇದರ ಬಗ್ಗೆ ಮಾತು ಬೇಡ. ಅವ್ರೇನು ಹೇಳಿದ್ರು ಸುಮ್ಮನೆ ಕೇಳಿಸ್ಕೊ. ಮತ್ತೆ ನಮ್ಮಿಬ್ಬರ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ. ಅರ್ಥ ಆಯ್ತಾ? ಅನ್ನೋರೆ, ಲಾಸ್ಟ್ ಟೈಮಿಂದ ನಾನೇ ಸೈನ್ ಮಾಡಿದ್ದೆ. ಹೇಗಿದ್ರು ನೀವು ಇದೆಯಲ್ಲ, ಸೈನ್ ಮಾಡಿಬಿಡಿ. ಕೊಟ್ಟು ಬರ್ತೀನಿ. ಬನ್ನಿ, ಎಲ್ಲ ತಂದ್ರ? ಸರ್, ನೀವೇನಾದ್ರು ಇಲ್ದೇ ಇದ್ದಿದ್ರೆ ಆಪರೇಷನ್ ಮುಗಿಯುತ್ತೆ. ನೀವು ಹೀಗೆ ಕಣ್ಣೀರು ಹಾಕೊಂಡು ಅವರನ್ನ ನೋಡಕ್ ಹೋದ್ರೆ ಹೇಗೆ? ದಯವಿಟ್ಟು ಅಳಬೇಡಿ. ನೀವು ಧೈರ್ಯವಾಗಿರೋದು ತುಂಬಾ ಮುಖ್ಯ. ಬನ್ನಿ, ಕೂತ್ಕೊಳ್ಳಿ. ಹಲೋ ಆರೈತು. ಗೌರಿ, ಏನಾಯ್ತು? ಕ್ಲಾಟ್ ರಿಮೂವ್ ಮಾಡಿ ಸ್ಟಂಟ್ ಇನ್ಸರ್ಟ್ ಮಾಡಿದ್ದೀನಿ. ಅವ್ರಿಗೆ ಪ್ರಜ್ಞೆ ಬಂದ ತಕ್ಷಣ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಸದ್ಯಕ್ಕೆ ಅವ್ರಿಗೆ BP ಜಾಸ್ತಿ ಆಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಮಿಕ್ಕಿದ್ದು ವಾರ್ಡ್ಗೆ ಶಿಫ್ಟ್ ಆದ್ಮೇಲೆ ನಾನು ಹೇಳ್ತೀನಿ. ಲಾಸ್ಟ್ ಟೈಮ್ದು ಪ್ರಿಸ್ಕ್ರಿಪ್ಷನ್ ಇದೆಯಾ? ಎಸ್ ಡಾಕ್ಟರ್. ಲಾಸ್ಟ್ ಟೈಮ್ದು ಓಕೆ, ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಅ ಗ್ಲಾನ್ಸ್. ಪರವಾಗಿಲ್ಲ, ಅವ್ರ ಜೊತೆನೇ ಇದ್ದು ಅವ್ರ ಆರೋಗ್ಯನ ನೀವು ನೋಡ್ಕೋತಾ ಇದ್ದೀರಾ. ನೈಸ್. ನಾನು ಗಮನಿಸ್ತಾ ಇದ್ದೀನಿ. ಅಪ್ರಿಷಿಯೇಟ್. ಪಾಪ, ಇಂಥ ಪರಿಸ್ಥಿತಿಲಿ ಅನು ಹೇಗಿದ್ದಾಳೋ ಏನೋ. ಅವಳ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಅಮ್ಮವ್ರೆ, ಯಾಕೆ ನಿದ್ದೆ ಮಾಡಿಲ್ಲೇನು? ಔಷಧಿ ತಗೊಂಡಿಲ್ಲ?
ರಾತ್ರಿ ನಿದ್ದೆನೇ ಮಾಡೋದು ಬೇಡ ಅನಿಸ್ತಿದೆ ಉಸ್ಮನಿ. ಮನಸ್ಸಿಗೆ ಶಾಂತಿ ಇಲ್ಲ ಉಸ್ಮನಿ. ನೀವು ಹೋಗಿ ಮಲ್ಕೊಳ್ಳಿ. ಆತಮ್ಮವ್ರ ಸುಬ್ರಹ್ಮಣ್ಯ ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅನು, ನಿಧಾನ. ಈಗ ನೀನು ಸುಬ್ಬವ್ರ ಹತ್ರ ಏನು ಮಾತಾಡ್ತೀಯೋ ಅದು ತುಂಬಾನೇ ಮುಖ್ಯ ಆಗತ್ತೆ. ಅವರು ಬಹಳ ಸೆನ್ಸಿಟಿವ್ ಆಗಿದ್ದಾರೆ. ನೀನು ಸಮಾಧಾನವಾಗಿ ಮಾತಾಡಿದ್ರೆ ಅವ್ರಿಗೂ ಸಮಾಧಾನ ಆಗತ್ತೆ. ಥ್ಯಾಂಕ್ಸ್ ಬಂಗಾರ. ಅಪ್ಪ ಹೇಗಿದ್ಯಾ ಅಪ್ಪ? ಇನ್ನೇನು ಚಿಂತೆ ಇಲ್ಲ ನನಗೆ. ನಾನು ಬಯಸಿದ್ದೆ ಆಗ್ತಾ ಇದೆಯಲ್ಲ. ಸುಬ್ಬು, ಏನೇನೋ ಮಾತಾಡ್ಬೇಡ ನೀನು. ಸರಿಯಾದ ಸಮಯಕ್ಕೆ ಆರ್ಯ ಸಾರಿ ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು. ಹೌದು ಕಣೆ. ಅವರು ನಮ್ಮ ಪಾಲಿನ ದೇವರು. ಥ್ಯಾಂಕ್ ಯು ಸರ್. ಆದರೆ ನನ್ನ ಮಗಳೇ ನನ್ನನ್ನು ಬದುಕಿಸಿದ್ದು. ಥ್ಯಾಂಕ್ ಯು ಬಂಗಾರ. ನನ್ನಿಂದ ಬದುಕಿಸ್ದೆ. ಇದೇ ಭಾರ ಹಿಡ್ದಾಗ ಆಗ್ತಾ ಇದೆ. ಆರ್ಯ ಸರ್ ನಾನು ದೇವರು ಅಂತ ಹೇಳಿ ದೂರ ಮಾಡಬೇಡ ಸುಬ್ಬು. ನಿನ್ ಮನ್ಸಲ್ಲಿರೋದು ತಪ್ಪು ಅಂತ ನಾನು ಹೇಗೆ ಹೇಳಿ? ಅಪ್ಪ, ನೀವ್ ಯಾಕೆ ನನ್ನ ಹತ್ರ ಮುಚ್ಚಿಟ್ರಿ? ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ
ಯಾವುದೇ ಸಮಯಕ್ಕೆ ನನ್ನ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಸರ್, ಹಾಂ ಆ್ಯಕ್ಚುಲಿ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಸಮಯ ಸಿಗಲಿಲ್ಲ. ಹೇಳ್ದೆ ಹೋದರೆ ನನ್ನ ಮನಸ್ಸು ಒಪ್ಪಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಒಳ್ಳೆಯದಾಗಲಿ. See you, sir. ರಮ್ಯಾ, ಆ ದಿಮ್ ತೆಕ್ಕೊಡು. ಥ್ಯಾಂಕ್ಸ್ ರಮ್ಯಾ. ಇಟ್ಸ್ ಓಕೆ ಚಿಕ್ಕಿ. ಚಿಕ್ಕಿ, ನಿಮ್ಗೆ ಈ ತರ ಮನೆ ಕೆಲಸ ಮಾಡೋದು, ಒಬ್ರನ್ನ ಕಾಳಜಿ ಮಾಡೋದು, ಇಂಥ ವಿಷಯಗಳೆಲ್ಲ ಬೋರ್ ಹೊಡಿಯಲ್ವಾ? ಯಾಕಂದ್ರೆ ನೀವ್ ಯಾವಾಗ್ಲೂ ಇದೇ ಮಾಡ್ತಿರ್ತೀರಲ್ವಾ? ಅದರಿಂದ ಇನ್ನೊಬ್ರಿಗೆ ಒಳ್ಳೇದಾಗತ್ತೆ ಅನ್ನೋ ತೃಪ್ತಿ ಇರುತ್ತಲ್ಲ, ಅಷ್ಟು ಸಾಕು. ಅದು ಮತ್ತಷ್ಟು ಕೆಲಸ ಮಾಡೋ ಹಾಗೆ ಮಾಡತ್ತೆ ರಮ್ಯಾ. ಎಷ್ಟೇ ಬೇರೆಯವ್ರಿಗೆ ಮಾಡಿದ್ರು ನಮ್ಮವರು ಹಾಸ್ಪಿಟ್ಲಲ್ಲಿ ಬೆಡ್ ಇರ್ತಾರಲ್ಲ, ಆ ಸಂಕಟನೇ ಬೇರೆ. ಹೀಗೆಲ್ಲ ಆಗುತ್ತೆ ಅಂತ ಮೊದಲೇ ಗೊತ್ತಿದ್ದು ಆರ್ಯ ಸರು ನನ್ನ ಇಲ್ಲಿ ಬರೋ ಹಾಗೆ ಮಾಡಿದ್ರೋ ಏನೋ. ಎಲ್ರೂ ಖುಷಿಯಾಗಿರೋ ಟೈಮಲ್ಲಿ ಪಾಪ ಭಾವನ್ಗೆ ಹೀಗಾಗೋಯ್ತು. ಸುಬ್ಬು ಅಂಕಲ್ಗೆ ವಿಲ್ ಪವರ್ ಜಾಸ್ತಿ, ಅವ್ರು ಬೇಗನೆ ಹುಷಾರಾಗ್ತಾರೆ ಚಿಕ್ಕಿ, ಡೋಂಟ್ ವರಿ. ಆಪರೇಷನ್ ಆದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಎಷ್ಟೊತ್ತಿರ್ಬೇಕು ಚಿಕ್ಕಿ? ಪೇಷಂಟ್ ಕಂಡೀಷನ್ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ. ಕೆಲವೊಂದ್ಸರಿ 24 ಗಂಟೆ ಇದ್ರೆ ಸಾಕು ಅಂತಾನು ಹೇಳ್ತಾರೆ. ಈಗ ನಾನೇ ಮನೇಲಿ ನೋಡ್ಕೋತೀನಲ್ವಾ, ಹಾಗಾಗಿ ಬೇಗ ಬಂದ್ಬಿಡ್ತಾರೆ. ಸುಬ್ಬು ಅಂಕಲ್ ಮನೆಗ್ ಬಂದ್ ರೆಸ್ಟ್ ಮಾಡೋದೇ ಸರಿ. ಪುಷ್ಪಾ ಆಂಟಿ ಬೇರೆ 50,000 ಎಲ್ ಕಳ್ಕೊಂಡ್ರೋ ಗೊತ್ತಿಲ್ಲ. ಅವತ್ ಜೇಂಡೆ ಸರ್ ಬಂದಿದ್ದಕ್ಕೆ ಎಲ್ರು ಸುಮ್ನಾದ್ರು. ಆದ್ರೆ ದುಡ್ಡಿನೂ ಸಿಕ್ಕಿಲ್ಲ ಅಂತ ಗೊತ್ತಾದ್ರೆ ಒಟ್ಟಾರ್ದವ್ರೆಲ್ಲ ಪ್ರಾಬ್ಲಮ್ ಮಾಡ್ತಾರೆ. ಸುಬ್ಬು ಅಂಕಲ್ ಇರೋ ಸಿಚುವೇಶನ್ ಅಲ್ಲಿ ಯಾರ ಜೊತೆನೂ ಮಾತಾಡದೇ ಇರೋದೇ ಒಳ್ಳೇದು. ಸಾಹೇಬ್ರೆ, ಥ್ಯಾಂಕ್ ಯು. ಹಾನು, ಹಲೋ ಸರ್. ಡಿಸ್ಚಾರ್ಜ್ ಪೇಪರ್ಸ್ ಎಲ್ಲ ನಮ್ಮವ್ರು ನೋಡ್ಕೊಳ್ತಾರೆ. ನೀನು ಮೆಡಿಕೇಶನ್ ಮತ್ತು ಪ್ರಿಸ್ಕ್ರಿಪ್ಷನ್ಸ್ ನೋಡ್ಕೊ. ಮನೆಗೆ ಬಂದ ಮೇಲೆ ತಿಳಿಸು. ಸರಿ ಸರ್. ಹುಷಾರು. ಹಲೋ. ಅಷ್ಟೇನಾ ಸರ್? ನಮ್ಮ ಗಾಡಿ ಹೊರಗಿದೆ,
ಅವ್ರು ನಿನ್ನನ್ನು ಮನೆಗೆ ಬಿಡ್ತಾರೆ. ಮನೆಗೆ ಹೋದ್ಮೇಲೆ ತಿಳಿಸು. ಅಪ್ಪನ ಸಂತೋಷ ನಿನ್ನ ಕೈಲಿದೆ ಅನ್ನೋದನ್ನು ನೀನು ಯಾವತ್ತೂ ಮರಿಬೇಡ ಅನ್ನೋ. ಅಪ್ಪನ ಹತ್ರ ಮಾತಾಡಿದ್ರ ಸರ್? ಅಪ್ಪ ಏನಂದ್ರು? ಅದ್ರ ಬಗ್ಗೆ ನೀವೇನು ಹೇಳ್ತಾನೆ ಇಲ್ಲ. ಅನೋರೆ ಹೊರಡೋಣ. ನೀವು ಹೊರಡಿ, ಪರವಾಗಿಲ್ಲ. ಆರ್ಯ ಸರ್ ಗಾಡಿ ಇದೆ, ನಾವು ಅದ್ರಲ್ಲಿ ಹೋಗ್ತೀವಿ. ಇಟ್ಸ್ ಓಕೆ, ಅವ್ರ ಗಾಡಿಲೇ ಬನ್ನಿ. ಹೊರಡೋಣ ಅಂತ ಕೇಳಿದೆ ಅಷ್ಟೇ. ಹೊರಡೋಣ. ನೀನು ಹೊರಡು ಅನು, ಅವರನ್ನು ಕಾಯಿಸ್ಬೇಡ. ಬಾಯ್ ಸರ್. ಹಾಯ್ ಜೇಂಡೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೀರಾಜಿ, ನೀವಿಲ್ಲಿ? ನೀವೆಲ್ಲೋ, ನಾನಲ್ಲಿ. ಜೇಂಡೆ, ಆರ್ಯ ಸರ್ ನನ್ನ ಕಾಲ್ಸ್ಗೆ ಆನ್ಸರ್ ಮಾಡ್ತಿಲ್ಲ. ಸೊ ಮೋಸ್ಟ್ಲಿ ಅವರು ಇನ್ನು ಹಾಸ್ಪಿಟ್ಲಲ್ಲೇ ಇರ್ಬೋದು ಅಂತ ಅನ್ಕೊಂಡೆ. ಅವರು ಹಾಸ್ಪಿಟ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ಬೇಕಲ್ವಾ, ಅದಕ್ಕೆ ಸರ್ನ ಮೀಟ್ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಏನೇ ಆದ್ರೂ ದ ಶೋ ಮಸ್ಟ್ ಗೋ ಆನ್ ಅಲ್ವಾ ಜೇಂಡೆ? ಅನೂರಪ್ಪ ಈಗ ಓಕೆನಾ? ಇಸ್ ಫೈನ್. ಸರ್ ಒಳಗಿದ್ದಾರಾ? ಓಕೆ, ಐ ವಾಂಟ್ ಟು ಮೀಟ್ ಹಿಮ್. ಮೀರಾಜಿ, ನೀವು ಅವ್ರನ್ನ ನೋಡೋಕ್ಕಾಗಲ್ಲ ಮೀರಾಜಿ. ವೈ ನಾಟ್ ಜೇಂಡೆ? ಸರ್ ಆರಾಮಾಗಿದ್ದಾರೆ ತಾನೆ? ನಾನು ಯಾಕೆ ಅವ್ರನ್ನ ಮೀಟ್ ಮಾಡಬಾರ್ದು? ಅದು ರೆಸ್ಟ್ ತಗೊಳ್ತಾ ಇದ್ದಾರೆ. ಅವ್ರಿಗೂ ನಿನ್ನೆಯಿಂದ ನಿದ್ದೆ ಇಲ್ಲ. ನೀವೇ ಹೇಳಿದ್ರಲ್ಲ ಶೋ ಮಸ್ಟ್ ಗೋ ಆನ್ ಅಂತ, ಹಾಗೇನೆ ಅವ್ರಿಲ್ದೇನು ಶೋ ಕ್ಯಾನ್ ಗೋ ಆನ್ ಮೀರಾಜಿ. ಓ, ಇತ್ತೀಚೆಗೆ ನಿಮ್ಮೂರ್ ಕಡೆ ಇಂಗ್ಲಿಷ್ ಮಾತುಗಳನ್ನೂ ಆಡ್ತಾರಾ? ನೈಸ್. ಸರ್ ಗೆಚ್ಚರ ಆಗೋವರೆಗೂ ನಾನು ಇಲ್ಲೇ ಕಾಯ್ತೀನಿ ಜೇಂಡೆ. ಲೆಟ್ ಹಿಮ್ ಟೇಕ್ ರೆಸ್ಟ್. ಆರ್ಯ, ಹಾಂ ಡಿಸ್ಚಾರ್ಜ್ ಆಯ್ತಂತ? ಹಾಂ, ಈಗಷ್ಟೇ ಅನು ಫೋನ್ ಮಾಡಿದ್ಲು. ನೀನ್ ಯಾಕೆ ಬಂದ್ಬಿಟ್ಟೆ? ಅವ್ರ ಜೊತೆನೇ ಇರ್ಬೋದಾಗಿತ್ತಲ್ಲ. ಸ್ವಲ್ಪ ಕೆಲಸ ಇತ್ತಮ್ಮ. ಏನ್ ಪೇಪರ್ ಓದದ? ನೀನ್ ಹೀಗಿರೋನ್ ಅಲ್ವಲ್ಲ, ಏನಾಯ್ತು? ಏನಿಲ್ಲಮ್ಮ, ಅವರು ಮನೆಗೆ ಹೊರಟರು. ನಾವ್ ಯಾವಾಗ ಅವ್ರ ಮನೆಗೆ ಹೋಗೋಣ? ಹೀಗಾಗಿದ್ದು ದುರಂತಾನೆ. ಆದ್ರೆ ಇಂಥ ಸಮಯದಲ್ಲಿ ಒಂದು ಒಳ್ಳೆ ಕಾರ್ಯ ಆಗ್ಬೇಕು ಅಂತ ದೊಡ್ಡೋರು ಹೇಳ್ತಾರೆ. ನಾವು ಹೋಗಿ ಮಾತಾಡೋಣ ಆರ್ಯ. ಇದು ಸರಿಯಾದ ಸಮಯ ಅಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ ಅಮ್ಮ, ನಾನು ಹೊರಡಬೇಕು. ಇದು ನಮ್ಮ ಆರ್ಯ ಅಲ್ಲ. ಯಾರಿಗೇ ಕಷ್ಟ ಅಂದ್ರೂ ಮುಂದೆ ನಿಂತು ಸಹಾಯ ಮಾಡ್ತಿದ್ದವನು ಅನು ತಂದೆಗೆ ಹೀಗಾಗಿದೆ. ಯಾಕೆ ಮನೇಲೇ ಕೂತಿದ್ದಾನೆ? ಮಾಮಿನ್ ಲಾ, ವಾಟ್ಸ್ ಹ್ಯಾಪನಿಂಗ್ ವಿತ್ ಬ್ರೋ ಇನ್ ಲಾ? ಬ್ರೋ ಇನ್ ಲಾ ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ದಾರೆ? ವಾಟ್ಸ್ ರಾಂಗ್ ವಿತ್ ಹಿಮ್? ಹಾಗೇನು ಇಲ್ಲ ಮಾನ್ಸಿ, ಕೆಲ್ಸದ ಪ್ರೆಷರು ಹೀಗಾಗಿದೆ ಅನ್ಸುತ್ತೆ.